ಇವತ್ತಿನ ಬಿಗ್ಗೆಸ್ಟ್ ಮ್ಯಾಚ್ RCB ವರ್ಸಸ್ CSK. ಈ ಒಂದು ಮ್ಯಾಚ್ ಅಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಎಸ್ಪೆಷಲಿ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಇಂದ ಕೆಲವೊಂದು ರಿಪೋರ್ಟ್ಸ್ ಸಜೆಸ್ಟ್ ಮಾಡ್ತಿದ್ದಾವೆ. ಏನಾದ್ರೂ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾನೇಜ್ಮೆಂಟ್ ಈ ಒಂದು ಪ್ಲಾನ್ಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಒಂದು ಬೆಟರ್ ರಿಸಲ್ಟ್ ಸಿಗುವಂತಹ ಚಾನ್ಸಸ್ ಇದೆ. ಏನಾದ್ರೂ ಈ ಒಂದು ಮ್ಯಾಚ್ ಅಲ್ಲಿ ರಿಸಲ್ಟ್ ಸಿಕ್ಕಿಲ್ಲಪ್ಪ ಅಂದ್ರೆ ಮುಂದೆ ಮ್ಯಾಚ್ ಅಲ್ಲಿ ಒಂದು ಒಳ್ಳೆ ರಿಸಲ್ಟ್ ಸಿಗುವಂತಹ ಚಾನ್ಸಸ್ ಇದೆ. ಸೊ ಹಾಗಾದ್ರೆ CSK ಟೀಮ್ ಇಂದ ಏನು ಅಪ್ಡೇಟ್ಸ್ ಇದ್ದೇವೆ? ಜಾಶ್ ಹೆಜಲ್ವುಡ್ ಇವತ್ತಿನ ಮ್ಯಾಚ್ ಅಲ್ಲಿ ಆಡ್ತಾರ ಅಥವಾ ಇಲ್ಲ, ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನು, ಮತ್ತು ರಿಯನ್ ಪರಾಗ್ ಅವರು ಕೊಟ್ಟಂತಹ ಒಂದು ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಆದ್ರೂ ಏನು, ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡಾಮ. ಅದಕ್ಕೆ ಮುಂಚೆ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್, ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಫಸ್ಟ್ ನಾನು ಇಲ್ಲಿ ಹಾರ್ದಿಕ್ ಪಾಂಡ್ಯರ ಬಗ್ಗೆ ಡಿಸ್ಕಷನ್ ಮಾಡಲೇಬೇಕು. ಆಕ್ಚುಲಿ ನಿನ್ನೆ ಮ್ಯಾಚ್ MI ವರ್ಸಸ್ DC, ಈ ಒಂದು ಮ್ಯಾಚ್ ಅಲ್ಲಿ ಬಿಗ್ಗೆಸ್ಟ್ ಮಿಸ್ ಅದು ಹಾರ್ದಿಕ್ ಪಾಂಡ್ಯರ ಪ್ರೆಸೆಂಟ್. ಅವರು ಪ್ರೆಸೆನ್ಸ್ ಇಲ್ದೇನೆ ಆ ಒಂದು ಟೀಮ್ ಒಂಥರ ಕಾಣ್ತಿತ್ತು. ಬಟ್ ಹಾರ್ದಿಕ್ ಪಾಂಡ್ಯರು ಈಗ ಬ್ಯಾಕ್ ಆಗ್ತಿದ್ದಾರೆ. ಅದು ಏಪ್ರಿಲ್ 7ಕ್ಕೆ ಅಗೇನ್ಸ್ಟ್ ರಾಜಸ್ಥಾನ್ ರಾಯಲ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಅವರು ಫಿಟ್ ಇದ್ದಾರೆ, 100% ಆಡ್ತಾರೆ. ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ಟೀಮ್ ಅಲ್ಲಿ ಇದ್ರೆ ಆ ಒಂದು ಫೈರೇ ಬೇರೆ, ಒಂಥರ ಡಿಫ್ರೆಂಟ್ ಬೀಸ್ಟ್ ಆಗಿ ಕಾಣುತ್ತೆ. ಮುಂಬೈ ಇಂಡಿಯನ್ಸ್ ಅವರ ಎನರ್ಜಿ ಆಗ್ಲಿ, ಅವರ ಅಗ್ರೆಸಿವ್ ಆಗ್ಲಿ, ಅವರ ಟ್ಯಾಕ್ಟಿಕ್ಸ್ ಆಗ್ಲಿ ಫೈರ್ ಪವರ್ ಇರುತ್ತೆ. ಬಟ್ ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ಹಾರ್ದಿಕ್ ಪಾಂಡ್ಯ ಅವರು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರೆ. ಇದು ಗ್ರೇಟ್ ನ್ಯೂಸ್ ಪ್ರತಿಯೊಬ್ಬ MI ಫ್ಯಾನ್ಸ್ಗೆ. ನೆಕ್ಸ್ಟ್ ನಾವು ರಿಯನ್ ಪರಾಗ್ ಅವರ ಬಗ್ಗೆ ನಾವು ಡಿಸ್ಕಷನ್ ಮಾಡಲೇಬೇಕು. ಆಕ್ಚುಲಿ ಆ ಒಂದು 19ನೇ ಓವರ್, ಸೊ ನಿನ್ನೆ ಮ್ಯಾಚ್ RR ವರ್ಸಸ್ GT, ಈ ಒಂದು ಮ್ಯಾಚ್ ಅಲ್ಲಿ 19ನೇ ಓವರ್ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ 19ನೇ ಓವರ್ ಜಾಫ್ರಾ ಆರ್ಚರ್, 20ನೇ ಓವರ್ ದೇಶ್ ಪಾಂಡೆ ಅವರು ಹಾಕಿದ್ರು. ಜಸ್ಟ್ 4 ರನ್ಸ್ ನ ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಪ್ಲಾನ್ ರಿಯನ್ ಪರಾಗ್ ಅಲ್ಲ, ಈ ಒಂದು ಪ್ಲಾನ್ ಧ್ರುವ್ ಜುರೇಲ್ದು ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂದ್ರೆ ರಿಯನ್ ಪರಾಗ್ ಅವರ ಪ್ರಕಾರ 19ನೇ ಓವರ್ ಅಲ್ಲಿ ದೇಶ್ ಪಾಂಡೆ ಹಾಕ್ಸ್ತಾ ಇದ್ರು, 20ನೇ ಓವರ್ ಅಲ್ಲಿ ಜಾಫ್ರಾ ಆರ್ಚರ್ಗೆ ಕೊಡೋಕ್ ಮಾಡಿದ್ರು. ಆದ್ರೆ ಧ್ರುವ್ ಜುರೇಲ್ ಅಲ್ಲಿ ಸಜೆಷನ್ ಕೊಟ್ರು, ಇಲ್ಲ 19ನೇ ಓವರ್ ಜಾಫ್ರಾ ಆರ್ಚರ್ಗೆ ಕೊಟ್ಟು 20ನೇ ಓವರ್ ದೇಶ್ ಪಾಂಡೆಗೆ ಕೊಡು ಅಂತೇಳಿ ಸಜೆಸ್ಟ್ ಮಾಡಿದ್ರು. ಸೊ ಅವರ ಸಜೆಷನ್ ಅಂತೆ ನಾನು ಈ ಒಂದು ಟ್ಯಾಕ್ಟಿಕ್ಸ್ ನ ಚೇಂಜ್ ಮಾಡಿದೆ, ರಿಸಲ್ಟ್ ನಮ್ಗೆ ಸಿಕ್ಕಿದೆ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಅದು ಏನೇ ಇರಲಿ, ಫಸ್ಟ್ ಮ್ಯಾಚ್ ರಿಯನ್ ಪರಾಗ್ ಅವರ ಕ್ಯಾಪ್ಟನ್ಸಿ ವಾವ್, ಸೆಕೆಂಡ್ ಮ್ಯಾಚ್ ಅಲ್ಲಿ ಅದಕ್ಕಿಂತ ಡಬಲ್ ಕ್ಯಾಪ್ಟನ್ಸಿನ ಮಾಡಿದ್ದಾರೆ. ಒನ್ ಆಫ್ ದಿ ಬೆಸ್ಟ್ ಕ್ಯಾಪ್ಟನ್ಸಿನ ರಿಯನ್ ಪರಾಗ್ ಅವರು ಮಾಡ್ತಾ ಇದ್ದಾರೆ. ಸಾಕಷ್ಟು IPL ಫ್ಯಾನ್ಸ್ ಇಂಪ್ರೆಸ್ ಆಗಿದ್ದಾರೆ ಸದ್ಯ ರಿಯನ್ ಪರಾಗ್ ಅವರ ಕ್ಯಾಪ್ಟನ್ಸಿ ಬಗ್ಗೆ. ಬಟ್ ನಾವು ಮುಂದೆ ಯಾವ ರೀತಿ ಆ ಒಂದು ಕ್ಯಾಪ್ಟನ್ಸಿನ ಕಂಟಿನ್ಯೂ ಮಾಡ್ತಾರೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ನಾವು ಇವತ್ತಿನ ಬಿಗ್ ಮ್ಯಾಚ್ RCB ವರ್ಸಸ್ CSK. ಈ ಒಂದು ಮ್ಯಾಚ್ ಗಿಂತ ಮುಂಚೆ ಏನೆಲ್ಲ ಅಪ್ಡೇಟ್ಸ್ ಇದಾವೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ಫಸ್ಟ್ ನಾವು ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ಬಿಗ್ ಬ್ಲೋ CSK ಫ್ಯಾನ್ಸ್ಗೆ ಇವತ್ತಿನ ಮ್ಯಾಚ್ ಅಲ್ಲಿ ಡೆವಾಲ್ಡ್ ಬ್ರೇವಿಸ್ ಅವರು ಅನ್ಅವೈಲೇಬಲ್ ಇದ್ದಾರೆ. ರೋಹಿತ್ ಜುಗ್ಲನ್ ಇವರ ರಿಪೋರ್ಟ್ ನ ಪ್ರಕಾರ ಡೆವಾಲ್ಡ್ ಬ್ರೇವಿಸ್ ಇವತ್ತಿನ ಮ್ಯಾಚ್ ಅಲ್ಲಿ ಅನ್ಅವೈಲೇಬಲ್ ಇದ್ದಾರೆ. ಆದ್ರೆ ಏಪ್ರಿಲ್ 11ಕ್ಕೆ ಇರುವಂತಹ ಡೆಲ್ಲಿ ಕ್ಯಾಪಿಟಲ್ಸ್ ಈ ಒಂದು ಮ್ಯಾಚ್ ನ ವಿರುದ್ಧ ಡೆವಾಲ್ಡ್ ಬ್ರೇವಿಸ್ ಅವರು ಆಲ್ ಸೆಟ್ ಆ ಒಂದು ಮ್ಯಾಚ್ ಅನ್ನು ಆಡ್ತಾ ಇದ್ದಾರೆ ಅಂತೇಳಿ ಒಂದು ಬಿಗ್ ರಿಪೋರ್ಟ್ ನ ಮಾಡಿದ್ದಾರೆ. ಇದು ಮಾತ್ರ ಪ್ರತಿಯೊಬ್ಬ CSK ಫ್ಯಾನ್ಸ್ಗೆ ಬಿಗ್ ಬ್ಲೋ. ಡೆವಾಲ್ಡ್ ಬ್ರೇವಿಸ್ ಬಂದ್ರೆ ಮಿಡ್ಲ್ ಆರ್ಡರ್ ಅಲ್ಲಿ ಆ ಒಂದು ಫೈರ್ ಬರ್ತಿತ್ತು. ಬಟ್ ಈಗ ಡೆವಾಲ್ಡ್ ಬ್ರೇವಿಸ್ ಅವರು ಅನ್ಅವೈಲೇಬಲ್ ಇದ್ದಾರೆ ಅಂತೇಳಿ ರೋಹಿತ್ ಜುಗ್ಲನ್ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಬಟ್ ನೋಡಮ್ಮ ಏನ್ ಮಾಡ್ತಾರೆ CSK ಅಂತೇಳಿ. ನಮ್ಗೆ ಅಫಿಷಿಯಲ್ ಆಗಿ 7 ಗಂಟೆಗೆ ಗೊತ್ತಾಗುತ್ತೆ ಡೆವಾಲ್ಡ್ ಬ್ರೇವಿಸ್ ಎಷ್ಟಾಗಿ ಆಡ್ತಾರ ಅಥವಾ ಇಲ್ಲ. ಬಟ್ ರಿಪೋರ್ಟ್ಸ್ ನ ಪ್ರಕಾರ ಇಲ್ಲ, ಡೆವಾಲ್ಡ್ ಬ್ರೇವಿಸ್ ಇವತ್ತಿನ ಮ್ಯಾಚ್ ಅಲ್ಲಿ ಆಡಲ್ಲ ಅಂತ ಒಂದು ಬಿಗ್ ನ್ಯೂಸ್ ಇದೆ. ನೆಕ್ಸ್ಟ್ ಇದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಪ್ಡೇಟ್. CSK ಪ್ಲೇಯಿಂಗ್ 11 ಅಲ್ಲಿ ಇವತ್ತಿನ ಮ್ಯಾಚ್ ಅಗೇನ್ಸ್ಟ್ RCB ವಿರುದ್ಧ ಅಕಿಲ್ ಹುಸೇನ್ ಎಂಟ್ರಿ ಕೊಡುವಂತಹ ಚಾನ್ಸಸ್ ಇದೆ ಅಂತೇಳಿ ಕ್ರಿಕ್ ಬಜ್ ಅಫಿಷಿಯಲ್ ಆಗಿ ರಿಪೋರ್ಟ್ ನ ಮಾಡಿದೆ. ಇಂಟ್ರೆಸ್ಟಿಂಗ್, ಡೆಫಿನೆಟ್ ಆಗಿ ಅಕಿಲ್ ಹುಸೇನ್ ಎಂಟ್ರಿ ಕೊಡ್ಲೇಬೇಕಾಗುತ್ತೆ ಏನಾದ್ರೂ CSK ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಕೊಡಬೇಕಪ್ಪ ಅಂದ್ರೆ. ಯಾಕಂದ್ರೆ RCB ಯ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೆಜಾರಿಟಿ ಆಫ್ ದಿ ಪ್ಲೇಯರ್ಸ್ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಇದ್ದಾರೆ. ಸೊ ರೈಟ್ ಗೆ ಟ್ಯಾಕಲ್ ಮಾಡಬೇಕಾದ್ರೆ ಒಂದು ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಬೇಕಾಗುತ್ತೆ. ಮೆಜಾರಿಟಿ ಆಫ್ ದಿ ರೈಟ್ ಪ್ಲೇಯರ್ಸ್ ಸ್ಟ್ರಗಲ್ ಮಾಡೋದು ಅದು ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಬೌಲರ್ಸ್ಗೆ. ಬಟ್ ನೋಡಮ್ಮ CSK ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ ನಮಗೆ ಎಕ್ಸಾಕ್ಟ್ಲಿ ಆಗಿ 7 ಗಂಟೆಗೆ ಗೊತ್ತಾಗುತ್ತೆ. ಇಷ್ಟಕ್ಕೆ ಅಕಿಲ್ ಹುಸೇನ್ ಎಂಟ್ರಿ ಕೊಡ್ತಾರ ಅಥವಾ CSK ಅದೇ ಒಂದು ಓಲ್ಡ್ ಸ್ಟ್ರಾಟಜಿಕ್ ನ ಫಾಲೋ ಮಾಡ್ತಾರ ಅಂತ ಹೇಳಿ. ಬಟ್ ನನ್ನ ಪ್ರಕಾರ ಏನಾದ್ರು CSK ಗೆ ಮೈಂಡ್ ಇದ್ರೆ ಡೆಫಿನೆಟ್ ಆಗಿ ಇವತ್ತು ಅಕಿಲ್ ಹುಸೇನ್ ಅವರು ಎಂಟ್ರಿ ಕೊಡ್ಲೇಬೇಕಾಗುತ್ತೆ. ಸೊ ಪ್ರತಿಯೊಬ್ರು ಏನಂತೀರ, ಅಕಿಲ್ ಹುಸೇನ್ ಇವತ್ತಿನ
ಸಿ ಎಸ್ ಕೆ ಪ್ಲೇಯಿಂಗ್ ಅಲ್ಲಿ ಎಂಟ್ರಿ ಕೊಡಬೇಕಾ ಅಥವಾ ಕೊಡಬಾರ್ದ, ಪ್ರತಿಯೊಬ್ರು ಕಮೆಂಟ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ MS ಧೋನಿ ಅವರು ಇವತ್ತಿನ ಮ್ಯಾಚ್ ಅನ್ನು ಆಡಲ್ಲ. ಅವರು ಆಲ್ಮೋಸ್ಟ್ 2 ವೀಕ್ ಇಂದ ಔಟ್ ಆಗಿದ್ದಾರೆ ಅಂತ ಹೇಳಿ ಕ್ರಿಕ್ ಬಜ್ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜೆಮಿ ವಾರ್ಟನ್ ಅಥವಾ ಮ್ಯಾಥ್ ಹೆನ್ರಿ ಇಬ್ಬರಲ್ಲಿ ಒಬ್ಬರು ಇವತ್ತು ಆಡಲಿದ್ದಾರೆ ಅಂತ ಒಂದು ಬಿಗ್ ರಿಪೋರ್ಟ್ ನ ಮಾಡಿದ್ದಾರೆ. ಜೆಮಿ ವಾರ್ಟನ್ ಬ್ಯಾಟಿಂಗ್ ಮಾಡ್ತಾರೆ ಮತ್ತು ಬಾಲಿಂಗ್ ಕೂಡ ಆಗ್ತಾರೆ. ಬಟ್ ಮ್ಯಾಥ್ ಹೆನ್ರಿ ಅವರು ನಾಟ್ ಅಪ್ ಟು ದಿ ಮಾರ್ಕ್. ನನ್ನ ಪ್ರಕಾರ ಅವ್ರನ್ನ ಆಡಿಸ್ಲೇಬಾರ್ದು. ಬಟ್ ಇಟ್ಸ್ ಡಿಪೆಂಡಿಂಗ್ ಆನ್ CSK ಮ್ಯಾನೇಜ್ಮೆಂಟ್ ಗೆ ಅವ್ರು ಏನ್ ಮಾಡ್ತಾರ ಅದು ಅವರಿಗೆ ಬಿಟ್ಟಿದ್ದು. ಬಟ್ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವ್ ಹೇಳ್ರಿ, ನೀವೇ ಕಮೆಂಟ್ಸ್ ಮಾಡಿ CSK ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ 11 ಹೆಂಗ್ ಇರ್ಬೇಕಂದ್ರೆ. ಬಟ್ ಪ್ಲೇಯಿಂಗ್ 11 ಹೆಂಗೇನಿರಲಿ, ಬಟ್ ಅಕಿಲ್ ಹುಸೇನ್ ಇವತ್ತು ಎಂಟ್ರಿ ಕೊಟ್ರೆ ಡೆಫಿನೆಟ್ ಆಗಿ ಒಂದು ಮ್ಯಾಚ್ ಅಪ್ ಗೆ ಸೂಟ್ ಆಗ್ತಾರೆ ಅಕಿಲ್ ಹುಸೇನ್. ನೆಕ್ಸ್ಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವತ್ತು ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ ಅದು ಭುವನೇಶ್ವರ್ ಕುಮಾರ್. ಬುಬಿ ಸಂಜು ಸ್ಯಾಮ್ಸನ್ ಗೆ ಬರೋಬ್ಬರಿ 4 ಬಾರಿ ಔಟ್ ಮಾಡಿದರೆ. ಸಾಕಷ್ಟು ಸ್ಟ್ರಗಲ್ ಮಾಡ್ತಾರೆ ಸಂಜು ಸ್ಯಾಮ್ಸನ್ ಅಗೇನ್ಸ್ಟ್ ಭುವನೇಶ್ವರ್ ಕುಮಾರ್ ವಿರುದ್ಧ. ಈ ಒಂದು ಮ್ಯಾಚ್ ಅಪ್ ಇಂಟ್ರೆಸ್ಟ್ ಇರುತ್ತೆ. ನೆಕ್ಸ್ಟ್ ನಾವು ಜಾಶ್ ಹ್ಯಾಜಲ್ವುಡ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಕ್ರಿಕ್ ಬಜ್ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹ್ಯಾಜಲ್ವುಡ್ ಇವತ್ತಿನ ಮ್ಯಾಚ್ ಅಲ್ಲಿ ಅನ್ಅವೈಲೇಬಲ್ ಇದ್ದಾರೆ ಅಂತೇಳಿ, ಮತ್ತು RCB ಟೀಮು ಸೇಮ್ ಪ್ಲೇಯಿಂಗ್ 11 ಇಂದ ಹೋಗ್ತಾರೆ ಅಂತೇಳಿ. ಬಟ್ ನನ್ನ ಪ್ರಕಾರ ಸೇಮ್ ಟೀಮ್ ಇಂದ ಹೋಗ್ಬಾರ್ದು. ಅಲ್ಲಿ ಅಭಿನಂದನ್ ಸಿಂಗ್ ಅವರಿಗೆ ಅವ್ರನ್ನ ಬಿಟ್ಟು ಅವರ ಪ್ಲೇಸ್ ಅಲ್ಲಿ ಮಂಗೇಶ್ ಯಾದವ್ ಎಂಟ್ರಿ ಕೊಡ್ಲೇಬೇಕು. ಇದನ್ನ ಪ್ರಕಾರ RCB ಈ ತರ ಒಂದು ಚೇಂಜ್ ಮಾಡಬೇಕಾಗುತ್ತೆ. ಕೇವಲ ಒಂದೇ ಒಂದು ಚೇಂಜ್, ಅದು ಅಭಿನಂದನ್ಗೆ ಔಟ್ ಮಾಡ್ರಿ, ಅವರ ಪ್ಲೇಸ್ ಅಲ್ಲಿ ಮಂಗೇಶ್ ಯಾದವ್ನ ತರಲಿ, ಸಾಕು ಅಷ್ಟೇ. ಬಟ್ CSK ಟೀಮು ಸಾಕಷ್ಟು ಚೇಂಜ್ ಮಾಡುವಂತ ಚಾನ್ಸ್ ಇರುತ್ತೆ. ಎಸ್ಪೆಷಲಿ ಅಕಿಲ್ ಹುಸೇನ್ ಎಂಟ್ರಿ ಕೊಡುವಂತ ಚಾನ್ಸ್ ಇದೆ. ನನ್ನ ಪ್ರಕಾರ ಎಂಟ್ರಿ ಕೊಡ್ಲೇಬೇಕು. ಬಟ್ CSK ಮ್ಯಾನೇಜ್ಮೆಂಟ್ ಗೆ ಬಿಟ್ಟಿದ್ದು ಏನ್ ಮಾಡ್ತಾರೆ. ಸೊ ನೀವೇನಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ಟೀಮ್ ಇಂದ ಯಾರು ಔಟ್ ಆಗಬೇಕು, ಯಾವ ಟೀಮ್ ಇಂದ ಯಾರು ಬರಬೇಕು, ಕಮೆಂಟ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ಫೈನಲ್ ಕ್ವೆಶ್ಚನ್, ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಯಾರು ಗೆಲ್ತಾರೆ, RCB ನ ಅಥವಾ ಚೆನ್ನೈ ಸೂಪರ್ ಕಿಂಗ್ಸ್? ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನೋಡಮ್ಮ ಯಾರೆಲ್ಲ IPL ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತಾರೆ ಅಂತೇಳಿ. ಸೊ ಇದು ಸದ್ಯವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಅಂದ್ರೆ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್, ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಸಿಗೋಣ.